ಬಹಳ ದಿನಗಳಿಂದ ಸಂಪುಟ ಮತ್ತೆ ಪುನರಚನೆ ಆಗುವಂತ ಕೆಲಸ ಒಂದು ಬಹಳ ದಿವಸದಿಂದ ನಾವು ಕಾಯ್ತಾ ಇದ್ವಿ. ನೀವುಗಳು ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಒಂದೇ ದಿವಸ 3ನೇ ತಾರೀಕು ಆಗಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಸನ್ಮಾನ್ಯ ಮಧು ಬಂಗಾರಪ್ಪನವರು ಸಚಿವರಾಗಿದ್ದಾರೆ. ಅವರಿಗೆ ನಾವು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಹೃತ್ಪೂರ್ವಕವಾದಂತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬಹಳ ಯಾರಾಗ್ತಾರೆ ಅಂತೇಳಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರು. ಆದರೆ ಸನ್ಮಾನ್ಯ ಮಧು ಬಂಗಾರಪ್ಪನವರನ್ನ ಹೈಕಮಾಂಡ್ ಇವತ್ತು ಎಲ್ಲ ರೀತಿಯಲ್ಲಿ ಅಳೆದು ತೂಗಿ ಅವರನ್ನೇ ಆಯ್ಕೆ ಮಾಡಿದೆ. ಕಾರಣ ಅವರು ಏನು ಹಿಂದೆ ಅವರು ಸಚಿವರಾಗಿ ಅವರ ಖಾತೆಯಲ್ಲಿ ಅವರ ಇಲಾಖೆಯಲ್ಲಿ ಮಾಡಿದಂಥ ಕೆಲಸಗಳನ್ನ ಅವರಿಗೆ ಮತ್ತೆ ಪುನರಾಯ್ಕೆ ಆಗೋದಕ್ಕೆ ಕಾರಣ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಯಾಕಂದ್ರೆ ಈಗ ಹಲವಾರು ಸುಧಾರಣೆಗಳನ್ನ ಈ ಶಿಕ್ಷಣ ಇಲಾಖೆಯಲ್ಲಿ ತಮ್ಮಂದಿದ್ದು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸಾಕಷ್ಟು ಸುಧಾರಣಾ ಕ್ರಮಗಳನ್ನ ತಗೊಂಬಂದಿದ್ದಾರೆ. ಜೊತೆಗೆ ಸುಮಾರು KPS ಶಾಲೆಗಳನ್ನ 800ರಿಂದ 1000 ಶಾಲೆಗಳನ್ನ ಇವಾಗ ಹೊಸದಾಗಿ ಮಂಜೂರು ಮಾಡಿಸುವಂತ ಕೆಲಸವನ್ನ ಇಡೀ ರಾಜ್ಯಕ್ಕೆ ಮಾಡಿದ್ದಾರೆ. ಅದು ಆ ಕಾರ್ಯಕ್ರಮ 1ನೇ ತಾರೀಕು ಆಗ್ಬೇಕಾಗಿತ್ತು. ನಮ್ಮ ಶಿವಮೊಗ್ಗದಲ್ಲಿ ಇಲ್ಲಿಂದನೇ ಲಾಂಚ್ ಆಗ್ಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರಬೇಕು ಅಂತ ಆಗಿತ್ತು. ಅಷ್ಟರಲ್ಲೇ ನಾಯಕತ್ವ ಬದಲಾವಣೆ ಆಯಿತು. ಆದ್ರಿಂದ ಆ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಆ ಕಾರ್ಯಕ್ರಮವನ್ನು ಸಹ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಶಿವಮೊಗ್ಗದಿಂದನೇ ಅದು ಲಾಂಚ್ ಆಗಬೇಕು ಅಂತೇಳಿ ಅವ್ರಿಗೂ ಬಹಳ ದೊಡ್ಡ ಆಸೆ ಇತ್ತು. ಅದ್ರ ಜೊತೆಗೆ ಶಿಕ್ಷಣ ಇಲಾಖೆಗೆ ಬಹಳಷ್ಟು ಹಣವನ್ನ ಬೇರೆ ಬೇರೆ ಕಡೆಯಿಂದ ತಮ್ಮದೇ ಸರ್ಕಾರದ ಹಣಕ್ಕಿಂತ ಬೇರೆ ಕಡೆಯಿಂದ ಬಹಳಷ್ಟು ಹಣವನ್ನ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಒಂದು 2 ದಿನ ಮೊಟ್ಟೆ ಕೊಡ್ತಾ ಇದ್ದಿದ್ದಂತ ಅದು 6 ದಿನ ಮೊಟ್ಟೆ ಕೊಡುವಂತ ಕೆಲಸಕ್ಕೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ಸುಮಾರು 1580 ಕೋಟಿ ರೂಪಾಯಿ ಹಣವನ್ನ ತಗೊಂಬಂದು ಕೊಡುವಂತ ಕೆಲಸವನ್ನು ಮಾಡಿದ್ರು. ಈ CSR ಫಂಡ್ ಇಂದ ಸಾಕಷ್ಟು ಹಣವನ್ನ KPS ಶಾಲೆಗಳಿಗೆ ಕೊಡುವಂತ ಕೆಲಸ. ಈಗಾಗಲೇ ಅವರೊಂದು ಕಾರ್ಯಕ್ರಮ ಮಾಡಿದ್ರು, ನಮ್ಮವರು ನಮ್ಮ ಶಾಲೆ ಅಂತೇಳಿ. ಆ ಜವಾಬ್ದಾರಿಯಿಂದ ಬಹಳಷ್ಟು ಕಡೆ ಆ ಶಾಲೆಯಲ್ಲಿ ಓದಂತ ಹಳೆಯ ವಿದ್ಯಾರ್ಥಿಗಳು ಸಾಕಷ್ಟು ಅಲ್ಲಿಗೆ ಕೊಡುಗೆಗಳನ್ನು ಕೊಡೋದ್ರ ಮೂಲಕ, ಹೊಸದಾಗಿ ಕಟ್ಟಡಗಳನ್ನ ಕಟ್ಟೋದ್ರ ಮೂಲಕ ಸರ್ಕಾರಕ್ಕೆ ಹೊರೆಯನ್ನ ಮಾಡದೆ ಉತ್ತಮವಾದಂತ ಶಾಲೆಗಳನ್ನ, ಖಾಸಗಿ ಶಾಲೆಗಳಿಗಿಂತ ಗುಣಮಟ್ಟದ ಶಾಲೆಗಳನ್ನ ಮಾಡೋದಕ್ಕೆ ಆ ಕಾರ್ಯದಲ್ಲಿ ನಿರತರಾಗಿ ಯಶಸ್ವಿನೂ ಆಗಿದ್ರು. ಹಾಗಾಗಿ ಇವತ್ತು ಆ ಖಾತೆಯಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ನಾನು ನಿರೀಕ್ಷೆ ಇದೆ ಮುಂದೆ ಅದೇ ಖಾತೆ ಸಿಗ್ಬೋದೇನೋ ಅಂತೇಳಿ ನಮಗೂ ನಿರೀಕ್ಷೆ ಇದೆ. ಯಾಕಂದ್ರೆ ಇನ್ನು ಉಳಿದಂತ ಕೆಲಸಗಳನ್ನ ಮಾಡೋದಕ್ಕೆ ಅವರಿಗೆ ಅವಕಾಶ ಬೇಕಾಗತ್ತೆ. ಆದ್ರಿಂದ ಆ ಕೆಲಸವನ್ನು ಮಾಡ್ತಾರೆ. ಮತ್ತೆ ಈಗಾಗಲೇ ನಿನ್ನೆ ದಿನನೇ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲಾವಾರು ಸಚಿವರಿಗೆ ಜವಾಬ್ದಾರಿಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಈಗಾಗಲೇ ಶಿವಮೊಗ್ಗ ಜಿಲ್ಲೆಗೆ ಮಧು ಬಂಗಾರಪ್ಪನವರು ಅಲ್ಲಿ ಏನು ಇವಾಗ ಬರ ಇದ್ರೆ ಬರ, ಆದರೆ ನಮ್ಮಲ್ಲಿ ಬರೋಕ್ಕಿಂತ ಇವಾಗ ಅತಿವೃಷ್ಟಿನೇ ಹೆಚ್ಚಾಗಿರೋದ್ರಿಂದ ಎಲ್ಲೆಲ್ಲಿ ಅನಾಹುತ ಆಗಿದೆ ಆ ಅನಾಹುತಗಳನ್ನೆಲ್ಲ ನೋಡಿ ಆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಅಲ್ಲಿಂದ ಸರ್ಕಾರದಿಂದ ಏನು ಪರಿಹಾರಗಳು ಸಿಗ್ಬೇಕು ಆ ಕೆಲಸಕ್ಕೆ ಅವರು ಟೂರ್ ಅನ್ನು ಹಾಕೊಳ್ತಾ ಇದ್ದಾರೆ. ಪ್ರವಾಸ 7ನೇ ತಾರೀಕಿಂದಾನೇ ಆರಂಭ ಆಗ್ತಾ ಇದೆ. 7ನೇ ತಾರೀಕಿಂದ ಸುಮಾರು 10-11ನೇ ತಾರೀಕುವರೆಗೂ ಮಾಡ್ತಾರೆ. 7ನೇ ತಾರೀಕು ಸೊರಬದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. 8ನೇ ತಾರೀಕು ಶಿವಮೊಗ್ಗದಲ್ಲಿ ಬಂದು ಶಿವಮೊಗ್ಗ ತಾಲೂಕಿನ ಸ್ವಲ್ಪ ಕಡೆ ಭಾಗದಲ್ಲಿ ಏನು ಹಾನಿಯಾಗಿದೆ ನೋಡೋದು, ಮತ್ತೆ ಅಧಿಕಾರಿಗಳೊಂದಿಗೆ ಅವತ್ತು ಸಭೆ ನಡೆಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಅವರು ಕಾರ್ಯಪ್ರವೃತ್ತರಾಗಿ ಎಲ್ಲ ಕಡೆ ಓಡಾಡ್ಬೇಕು ಅಂತ ನಮಗೂ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆ ಏನೇನಾಗಿದೆ ನೀವು ಎಲ್ಲ ಆ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಕೊಡಿ ಅಂತ ಅವರು ಬಂದು ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಏನು ಇವತ್ತು ನಮ್ಮ ಜಿಲ್ಲೆಯಿಂದ ಮಧು ಬಂಗಾರಪ್ಪನವ್ರನ್ನ ಆಯ್ಕೆ ಮಾಡಿದಂಥ ಹೈಕಮಾಂಡ್, ಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಾಯಕರಿಗೆ, ಅದರಲ್ಲೂ ವಿಶೇಷವಾಗಿ
KPCC ಅಧ್ಯಕ್ಷರಂತ ಶ್ರೀಯುತ BK ಹರಿಪ್ರಸಾದ್ ಅವರನ್ನ ಮತ್ತೆ ರಾಹುಲ್ ಗಾಂಧಿ ಅವರನ್ನ, ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಈ ಸಲ ಸಂಪುಟ ರಚನೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ಯೋಚನೆ ಮಾಡಿ 28ರ ಚುನಾವಣೆಗೆ ನಾಯಕತ್ವ ಹೇಗಿರಬೇಕು, ಯಾವ ಚುನಾವಣೆ ಯಾವ ಥರ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಈ ಆಯ್ಕೆಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಜಿಲ್ಲಾ ಕಾಂಗ್ರೆಸ್ಸಿನ ಪರವಾಗಿ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳು, ನಮ್ಮೆಲ್ಲ ಮಂಚೂಣಿ ಘಟಕಗಳು ಎಲ್ಲರೂ ಸೇರಿ ನಾವು ಸ್ವಾಗತವನ್ನು ಕೋರ್ತಾ ಇದ್ವಿ. ಜೊತೆಗೆ ಈಗ SIRದು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಟ್ಟಿದ್ರು, ಆ ಫಾರಮ್ಗಳು ನಿನ್ನೆಗೆ ಕಂಪ್ಲೀಟ್ ಎಲ್ಲದೂ ವಾಪಸ್ ಬಂದಿದೆ. ಆ ಸಂದರ್ಭದಲ್ಲಿ ನಾವು ಮತ್ತು ಅವಾಗಲೂ ಹೇಳಿದ್ವಿ, ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಮುಖಂಡರುಗಳು ಈ ಕೆಲಸದಲ್ಲಿ ಭಾಗಿಯಾಗಿದ್ದರು. ಎಲ್ಲ ಕಡೆ PLOಗಳಿಗೆ ಅವ್ರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ನಮ್ಮ ಪಕ್ಷದಿಂದ ಮಾಡಿತ್ತು. ಈಗೆಲ್ಲ ಆಗಿದೆ. ಆದರೆ ಸುಮಾರು 12% ಓಟು ಈಗ ಕಡಿಮೆ ಆಗಿದೆ. 12% ಸುಮಾರು 1,20,000 ಓಟ್ಗಳು, 25 ಸಾವಿರ ಓಟ್ಗಳು ಇಲ್ಲ. ಅದೊಂದು 89,000 ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದಾರೆ ಅಂತಾರೆ. ಆ ಪರ್ಮನೆಂಟ್ಲಿ ಶಿಫ್ಟ್ ಆಗಿರೋರು ಎಲ್ಲೋ ಒಂದ್ ಕಡೆ ಸೇರ್ಬೇಕಾಗಿತ್ತು. ಅದು ಎಲ್ಲಿ ಸೇರಿದ್ದಾರೆ ಅಂತ ಪತ್ತೆ ಹಚ್ಚುವಂತ ಕೆಲಸವನ್ನ, ಮತ್ತೆ ಏನು 46,000 ಚಿಲ್ಲರೆ ನಮ್ಮ ಜಿಲ್ಲೆಯಲ್ಲಿ ಮತದಾರರ ಸಾವಾಗಿದೆ ಅಂತಾರೆ. ಅದನ್ನು ನಾವು ಬೂತ್ ವೈಸು ಪತ್ತೆ ಮಾಡಿ ಏನಾದ್ರೂ ಅಕಸ್ಮಾತ್, ಯಾಕೆಂದ್ರೆ ನಾವು ಬೇರೆ ಬೇರೆ ರಾಜ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ಸತ್ತವರು ಸಹ ಜೀವಂತ ಇದ್ರೂ ಸತ್ತಿದ್ದಾರೆ ಅಂತೇಳಿ ಮಾಡಿ ಅವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆ ಸತ್ತವ್ರನ್ನ ಎಲ್ಲ ಕರ್ಕೊಂಡ್ಬಂದು ತೋರಿಸಿದ್ರು. ಹಾಗಾಗಿ ಇವತ್ತು ಏನು ಯಾರು ಸತ್ತಿದ್ದಾರೆ ಇಲ್ಲ ಏನು ಅಂತ ತಿಳ್ಕೊಳ್ಳೋಂಥ ಕೆಲಸವನ್ನ ನಮ್ಮ ಪಕ್ಷದ ವತಿಯಿಂದ ಮಾಡ್ತೀವಿ. ಜೊತೆಗೆ ಎಲ್ಲಿ ಆಬ್ಸೆಂಟ್ ಅಂತ ಹೇಳ್ತಾ ಇದಾರೆ, ಅವ್ರು ಇಲ್ಲ ಅಂತೇಳಿ, ಟ್ರೇಸಸ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನ ಇನ್ನು ಸಮಯ ಇದೆ. 8ನೇ ತಾರೀಕು ತನಕ ಸಮಯ ಇದೆ. ಜೊತೆಗೆ ಮತ್ತೆ ಫಾರ್ಮ್ 6 ಕೊಟ್ಟು ಸೇರ್ಸೋದಕ್ಕೂ ಸಮಯ ಇರೋದ್ರಿಂದ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, BLOಗಳು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸೋ. ಅಸಮಾಧಾನ ಈಗ ಸಿಕ್ಕದೇ ಇದ್ದಾಗ ಎಲ್ಲರೂ ಹೇಳ್ತಾರೆ, ನನಗೂ ಏನಾದ್ರು ಸ್ಥಾನ ಸಿಕ್ಕದೇ ಇದ್ದಾಗ ನಾನು ಏನಾದ್ರು ಒಂದು ಹೇಳ್ತೀನಿ. ಅಲ್ಲಿ ಅದಾದ್ಮೇಲೆ ಆ ಕ್ಷಣಕ್ಕೆ ಹಂಗೆ ಅನ್ಸುತ್ತಿದೆ. ಆದರೆ ನಾವು ನಮ್ಗೆ ಬಂದಾಗ ಸಂದರ್ಭದಲ್ಲಿ ಆಮೇಲೆ ಆಗುತ್ತೆ, ಇಲ್ಲ ಏನೋ ಒಂದು ಕಾರಣ ಇಟ್ಕೊಂಡು ಹೈಕಮಾಂಡ್ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡಿರಲ್ಲ, ಹೈಕಮಾಂಡ್ ಯೋಚನೆ ಮಾಡಿರುತ್ತೆ. ಇದರಲ್ಲಿ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ, ನಾನು ಹೈಕಮಾಂಡ್ ಏನ್ ಹೇಳಿದೆ ಅದನ್ನ ಆ ಕೆಲಸ ಮಾಡಿದೀನಿ, ಅದೇ ಪಟ್ಟಿ ಏನ್ ಬಂದಿದೆ ಅದು ಅಂತೇಳಿ. ಹಾಗಾಗಿ ಯಾರಿಗೂ ಅಸಮಾಧಾನ ತೋಡ್ಕೊಳ್ಳೋಕೆ ಏನೋ ನನಗೂ ಅವ್ರಿಗೂ ಮಂತ್ರಿ ಆಗ್ಬೇಕು ಅಂತ ಆಸೆ ಇರುತ್ತಲ್ಲ, ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಆದ್ರೆ ಅಸಮಾಧಾನ ಯಾವುದು ಇಲ್ಲ. ಈಗ ಎಲ್ಲರೂ ಹೇಳಿದ್ದಾರೆ, ನಿನ್ನೆನೆ ಅವರೇ ಓಪನ್ ಆಗಿ ಹೇಳಿದ್ದಾರೆ. ಸಂಗಮೇಶ್ ಅವರು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಕೊಂಡ್ ಬಂದು ಇಲ್ಲ ನಂದೇನ ಅಸಮಾಧಾನ ಇಲ್ಲ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಯಾರು ಕೊಟ್ಟಿಲ್ಲ. ಅದೇ ಹೇಳಿದ್ರು, ಅವ್ರಿಗೆ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ಲ, ಆಸೆ ಇದ್ರೊಳಗೆ ಎಲ್ಲ ಹೇಳಿರ್ತಾರೆ. ಆಮೇಲೆ ಎಲ್ಲ ಹೈಕಮಾಂಡ್ ಬಿಟ್ಟು ನಾವೇನು ಮಾಡಕ್ ಬರಲ್ಲ.